ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಜಗ್ಗಿ ಮಾಸ್ಟ್ರು ತುಂಬಾ JCL ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ. ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ, ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಅವಾಗ ಅವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ರೆ ನಮಗೂ ಒಂದು ವಾರ್ಮ್ ಅಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡ್ ಅಲ್ಲಿ ಒಂದು ಏನ್ ಹೇಳ್ತೀರಾ, ಈ ತರ ಒಂದು ಪಿಚ್ಚು ಅದು ನೋಡಕ್ಕೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ನ್ಯಾಷನಲ್ ಇದ್ರ ತರ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ನಾವು ಯಾರು ಈ ತರ ಮಾಡಿರ್ಲಿಲ್ಲ. ಈ ತರ ಗ್ರೌಂಡ್ಸ್ ಅಲ್ಲಿ ಈ ತರ ಇದ್ರಲ್ಲಿ ಯಾರು ಟ್ರೈ ಮಾಡಿರ್ಲಿಲ್ಲ. ನಮ್ಮ ಜಗ್ಗಿ ಮಾಸ್ಟರ್ ಟ್ರೈ ಮಾಡಿದ್ದಾರೆ ಈ ತರ ಗ್ರೌಂಡ್ ಅಲ್ಲಿ ಆಡ್ಸೋದಕ್ಕೆ. ಪಾಪ ನಿಜ ಹೇಳ್ಬೇಕು, ಬಹಳ ಆರ್ಗನೈಸಿಂಗ್ ಮಾಡಕ್ ತುಂಬಾ ಕಷ್ಟ ಇದೆ. ಆರ್ಗನೈಸಿಂಗ್ ಮಾಡೋದು ನಾವು ಈಸಿ ಅನ್ಕೊಂಡ್ಬಿಡ್ತೀವಿ. ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ ನ ಸೇರಿಸ್ಬೇಕು, ಆಮೇಲೆ ಒಬ್ಬೊಬ್ರು ಮಾತುಗಳನ್ನ ಕೇಳಬೇಕು, ಎಲ್ಲಾನು ಅವ್ರು ಅದನ್ನ ತಗೊಂಡು ಮೈಂಡ್ ಅಲ್ಲಿ ತಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ತರ ಮಾಡ್ಕೊಂಡು. ಯಾಕಂದ್ರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದ್ರೆ, ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರ್ತದೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಅವ್ರನ್ನೆಲ್ಲಾರು ಒಂದು ಮೈಂಡ್ ಸೆಟ್ ತರಬೇಕು, ಆಮೇಲೆ ಎಲ್ಲಾರು ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು, ಖುಷಿ ಪಡಿಸ್ಬೇಕು. ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಡ್ಬಂದು ಕ್ರಿಕೆಟ್ ಆಡ್ಸೋದು ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡಬೇಕು. ತುಂಬಾ ಥ್ಯಾಂಕ್ಸ್ ಜಗ್ಗಿ ಮಾಸ್ಟರ್. ಥ್ಯಾಂಕ್ ಯು ತುಂಬಾ ಮಾಸ್ಟರ್, ಥ್ಯಾಂಕ್ ಯು. ಲವ್ಯ, ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಈ ಮಾಸ್ಟರ್, ಗ್ರೌಂಡ್ ನಂಗೆ ತುಂಬಾ ಇಷ್ಟ ಆಯ್ತು ನೀವು ಮಾಡ್ಸಿರೋದು. ಥ್ಯಾಂಕ್ ಯು ಮಾಸ್ಟರ್. ನಮ್ಮ KCCL ಗೆ ನನಗೆ ಬೆನ್ನೆಲುಬಾಗಿ ನನ್ಗೆ ನಿಂತಿದ್ದೇನೆ ಜಗ್ಗಿನೇ. ಏನಕ್ಕೆ ಹೇಳ್ತೀನಿ ಅಂದ್ರೆ, ನನಗೆ ಪ್ರತಿಯೊಂದಲ್ಲೂ ಜಗ್ಗಿ ಮಾಸ್ ತುಂಬಾ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅದು ಇಲ್ಲಿ ಹೇಳ್ಬಾರ್ದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನನಗೆ ಅದನ್ನ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಿಜವಲ್ಲ ಯಾವಾಗ ನಾವು ತೀರ್ಸಕ್ ಆಗೋದಿಲ್ಲ. ಬಟ್ ನೋಡೋಣ. ತುಂಬಾ ಖುಷಿ ಆಯ್ತು ನನಗೆ ಜಗ್ಗಿ ಮಾಸ್ಟರ್. ನಾವು KCCL ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಎಲ್ಲಾನು ವ್ಯವಸ್ಥೆ ಮಾಡ್ಕೊಟ್ಟಿದ್ರು ನಮ್ಗೆ ಜಗ್ಗಿ ಮಾಸ್ಟರ್. ಇವ್ರು ಈಗ ಮಾಡ್ತಾ ಇದಾರೆ, ನಾವು ನಿಲ್ಬೇಕು, ಮಾಡ್ಬೇಕು. ನಿಂತ್ಕೊಂಡಿದ್ದಾರೆ, ಅವರು ಕೂಡ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತದೆ. ಅದು ಫಸ್ಟ್ ಮ್ಯಾಚ್ ನನಗೆ ತುಂಬಾ ವರ್ಷ ಆಗಿತ್ತು. ನಮ್ಗೆ ಯಾವತ್ತು ಮುರಳಿ ಮಾಸ್ಟರ್ ಮೇಲೆ ಬಿದ್ದಿರಲಿಲ್ಲ. ನಂಗೆ ಬಹಳ ಖುಷಿ, ಮುರಳಿ ಮಾಸ್ಟರ್ ಮೇಲೆ ಆಡ್ಬೇಕು ಅಂತಿತ್ತು. ಇವತ್ತು ಅವ್ರು ಕಟ್ಟಾಕ್ತೀನಿ ಇದಾರೆ, ನಾವು ಬಿಡಿಸ್ಕೊತಾ ಇದೀವಿ ಅಂತ ಹೇಳ್ತೀನಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಟೀಮ್ ಹೆಸರು ಟೀಮ್ ಸಿಸ್ದರ್ಸ್ ಅಂತ. ನಾನು ಸಾಯಿ ರಮೇಶ್ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜಗ್ಗಿ ಬಗ್ಗೆ ಹೇಳ್ಬೇಕಾದ್ರೆ ಮಾಸ್ಟರ್ ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟಿವ್ ಕ್ಯಾರೆಕ್ಟರ್. ಅವ್ನು ಎಷ್ಟು ಹಾರ್ಡ್ ಆಗಿ ಕಾಣಿಸ್ತಾನೋ ಅಷ್ಟೇ ಸಾಫ್ಟ್, ಮೃದು ಮನಸ್ಸು. ಯಾಕಂದ್ರೆ ಯಾಕೆ ಹೆಂಗ್ ಹೇಳ್ತೀನಿ ಅಂದ್ರೆ, ಎಲ್ಲಾರನು ಹ್ಯಾಂಡಲ್ ಮಾಡೋದು ರಫ್ ಆಗಿ ಅಂತಾನೆ. ಬಟ್ ಆದ್ರೆ ಅದಲ್ಲ, ಅವ್ನ ಒಳಗಡೆ ಗುಣನೇ ಬೇರೆ ಇದೆ. ಅದು ನಮಗ್ ಗೊತ್ತಿರುತ್ತೆ. ಮುರಳಿ ಮಾಸ್ಟರ್ ಹೇಳ್ದಂಗೆ ಬಹಳ ಸಾಫ್ಟ್ ವ್ಯಕ್ತಿ. ಹಾಗೆ ಈ ಆರ್ಗನೈಸ್ ಮಾಡಿದಾನಲ್ಲ, ಇದು ಅದ್ಭುತವಾಗಿ ಮಾಡಿದಾನೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಲೆವೆಲ್ ಅಲ್ಲಿ ಮಾಡ್ತಾನೆ ಅಂತ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದೀನಿ. ಈ ಲೆವೆಲ್ಗೆ ನಾವು ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ್ದೆ ಒಂದು ಲೀಗು, ಬಟ್ ಈ ಲೆವೆಲ್ಗೆ ಮಾಡಿಲ್ಲ, ಇರೋದು ಒಪ್ಕೋಬೇಕು. ಬಟ್ ಈ ಲೆವೆಲ್ ಮಾಡಿದಾನೆ, ಪಾಪ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಅವ್ನಿಗೆ ಸಕ್ಸಸ್ ಸಿಗ್ಲಿ. ಇದೇ ರೀತಿ ಇನ್ನ ತುಂಬಾ ಲೀಗ್ಗಳು ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ರೀತಿ ನನ್ನೇ ಫಸ್ಟ್ ಇಳಿಸ್ತವ್ರೆ, ಅದು ರೂಲ್ಸ್ ಬೇರೆ ಮಾಡಿಕವ್ರೆ. ಕ್ಯಾಪ್ಟನ್ ಫಸ್ಟ್ ಇಳಿಬೇಕು ಅಂತ. ಆ ಮಜಾನ ಇವಾಗ ನೋಡ್ತಿರಲ್ಲ, ಗೊತ್ತಾಗುತ್ತೆ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಜಗ್ಗಿ ಮಾಸ್ಟರ್. ಸೊ ವಿಷಯ ಇಷ್ಟೇ, ಯಾಕೆ ಆಡ್ಬೇಕು ನಮ್ಮ ಕ್ಯಾಪ್ಟನ್ಸ್ಗಳು ಅಂತಂದಾಗ, ಅವ್ರಿಗೋಸ್ಕರ ಮಾಡಿರೋದು ಕ್ರಿಕೆಟ್. ಸೊ ನಮ್ಮ ಕ್ಯಾಪ್ಟನ್ಸ್ಗಳು ಆಡಿಲ್ಲ ಅಂತಂದ್ರೆ ಮಜಾ ಇರೋದಿಲ್ಲ. ಅವರು ಎಂತ ಬಿಸಿ ಇದ್ರು ನನಗೋಸ್ಕರ ಎಲ್ಲರೂ ಟೈಮ್ ಕೊಟ್ಟು ಇವತ್ತು ಬಂದಿದ್ದಾರೆ. ಸೊ ನನ್ನ ಕೈಲಿ ಆಗಿದ್ ಮಟ್ಟ ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನು ಆಗ್ಬೇಕಾಗಿತ್ತು, ನಾನು ಇನ್ನು ಏನೇನೋ ಮಾಡಿ ಅನ್ಕೊಂಡಿದ್ದೆ, ಇನ್ನೇನೋ ಆಗ್ಬೇಕು ಅಂತ. ಸೊ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ರು ಆರ್ಟಿಸ್ಟ್ ಇಂದ ಹಿಡಿದು, ನಮ್ಮ ಎಲ್ಲ ಚಾನಲ್ಸ್ ಇಂದ ಹಿಡಿದು, ನಮ್ಮ ಎಲ್ಲ ಕೊರಿಯೋಗ್ರಾಫರ್ ಮಾಸ್ಟರ್ಗಳಿಂದ, ಪ್ರತಿಯೊಬ್ಬ ಡ್ಯಾನ್ಸರ್ ಇಂದ ಹಿಡಿದು, ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಎಲ್ಲ ಚೆನ್ನಾಗಿದ್ದಾರೆ. ಕ್ರಿಕೆಟ್ ಮ್ಯಾಚ್ಗೆ 16 ಟೀಮ್ ಇದೆ. 16 ಟೀಮ್ ಅಲ್ಲಿ ಒಬ್ಬೊಬ್ರು ಮೇನ್ ಕ್ಯಾಪ್ಟನ್ಸ್ ಮಾಸ್ಟರ್ಗಳನ್ನ ಲೀಡರ್ ಮಾಡಿ, ಸೊ ಅದು ಒಂದು 15 ಜನ ಇರ್ತಾರೆ. ಒಂದು ಟೀಮ್ ಗ್ರೂಪ್ 15 ಜನ ಇರ್ತಾರೆ. ಫ್ಯೂಚರ್ ಪ್ಲಾನ್ ಇಲ್ಲ ಸರ್, ಈ ಮ್ಯಾಚ್ಗೆ ಬರ್ತಿದ್ದಾರೆ. ಫ್ಯೂಚರ್ ಪ್ಲಾನ್ ನಮ್ಮ ವಶಿಷ್ಠ ಅವರು ಬರ್ತಿದ್ದಾರೆ ಫೈನಲ್ಸ್ಗೆ. ಸೊ 40 ಜನ ಆರ್ಟಿಸ್ಟ್, ನಮ್ಮ ಕಾಕ್ರೋಚ್ ಆಗಿರ್ಬೋದು, ನಮ್ಮ ಸುಮಾರು ಚಂದನ್ ಶೆಟ್ಟಿ ಆಗಿರ್ಬೋದು, ಆಲ್ಮೋಸ್ಟ್ ಸೀರಿಯಲ್ ಗಿಚ್ಚಿಗಿಲಿ, ರಾಜಾರಾಣಿ ಎಲ್ಲ ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸೊ ವಿಜೇತ ತಂಡಕ್ಕೆ ಮತ್ತೆ ವಿನ್ನಿಂಗ್ ಪ್ಲೇಸ್ಗೆ 50,000, ಸೆಕೆಂಡ್ ಪ್ಲೇಸ್ 30,000, ಮತ್ತೆ ಥರ್ಡ್ ಪ್ಲೇಸ್ 25,000, ಮತ್ತೆ ನಾಲ್ಕನೇ ಪ್ರೈಸ್ ಕೂಡ ಇಟ್ಟಿದ್ದೀವಿ, ಅದು 10,000 ಇದೆ. ಮಾಡೋದಕ್ಕಿಂತ ಈಗ ನಾವೆಲ್ಲರೂ ಈಗ ಫಸ್ಟ್ ಒಂದ್ಸಲ ನಮ್ಮ ಮುರಳಿ ಮಾಸ್ಟರ್ ಮಾಡಿದ್ರು, ಸಾಯಿ ರಮೇಶ್ ಮಾಸ್ಟರ್ ಮಾಡಿದ್ರು, ಭೂಷಣ್ ಮಾಸ್ಟರ್ ಮಾಡಿದ್ರು, ರುದ್ರ ಮಾಸ್ಟರ್ ಮಾಡಿದ್ರು. ಸೊ ಈಗ ನಾನು ಮಾಡ್ತಾ ಇದ್ದೀನಿ. ಅದು ಏನಕ್ಕೆ ಮಾಡಿದ್ವಿ ಅಂತಂದ್ರೆ, ಎಲ್ಲಾ ಕಡೆ ಅದು ನಾವೆಲ್ಲ ಒಂದೊಂದ್ ಕಡೆ ಮಾಡ್ಕೊಂಡು, ಕೊನೆಗೆ ನನ್ನ ಆಸೆ ಏನಂತಂದ್ರೆ, ನಮ್ಮ ಮುರಳಿ ಮಾಸ್ಟರ್ ಆಸೆನೇ ಒಂದೇ ಇರೋದು, ಎಲ್ಲಾ ಮಾಸ್ಟರ್ಗಳು ಸೇರಿ ವರ್ಷಕ್ಕೊಂದು ಮ್ಯಾಚ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದು ಅತಿ ಶೀಘ್ರದಲ್ಲಿ ಅದಾದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಈಗ ನಾವೆಲ್ಲ ಅನ್ಕೊಳ್ಳೋದು ಈಸಿ, ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು, ಆಗ ಎಲ್ಲರೂ ಒಗ್ಗಟ್ಟಾಗಿದ್ರೆ ಅದು ತುಂಬಾ ಖುಷಿ ಆಗುತ್ತೆ. ಸೊ RCB ಸರ್, ನಾನು ಈ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ನನ್ನ ಬೆನ್ನಿಂದ ನೋಡಿ 18 ಇರೋದು. ಸೊ ನನ್ನ ಜರ್ಸಿ ಕಲರ್ ರೆಡ್ಡೇ ಇರೋದು. ಯಾಕೆ ಅಂತಂದ್ರೆ ನನ್ನ RCB ಫ್ಯಾನ್ಸ್ ಎಲ್ಲ ಆಡ್ಕೊಂಡು, ಈ ಸರ್ RCB, ನಂದು
ಇವರೆಲ್ಲ ನಡೆಸಿದಾಗ ನಾವು ಸೋತ್ಕೊಂಡ್ ಬಂದಾಗ ನೋಡಿದ RCB ಏನಾಯ್ತು ಅಂತ ಹೇಳೋರು. ಆದ್ರೆ ಇವತ್ತು ಏನಾಯ್ತು, ಕಪ್ ನಮ್ದಾಯ್ತು ಅಷ್ಟೇ. RCB ನೀನು ಬೆಳಗ್ಗೆನೂ ಗೆದ್ದಲ್ಲ, ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಜಗ್ಗಿ ಅವ್ರು. ಫಸ್ಟ್ ಮ್ಯಾಚ್ ಗೆದ್ವಿ. ಸೊ ಕಲಾಧಾರೆ ಅಂದ್ರೆ ನಂದೇ ಅದು. ಅಂದ್ರೆ ನಾನು ಆಡೋಗಿಲ್ಲ, ಆರ್ಗನೈಸ್ ಟೀಮ್, ಹಂಗಾಗಿ ನಮ್ಮ ಹುಡುಗರು ಆಡಿಸಿದ್ವಿ, ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಸರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭೂಷಣ್. ಸೊ ಇವತ್ತು JCL ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ ಜಗ್ಗಿ ಮಾಸ್ಟ್ರು. ತುಂಬಾ ಅಂದ್ರೆ ನಾವು ಯೂಶಲಿ ಕ್ರಿಕೆಟ್ ಗ್ರೌಂಡ್ ಆಡ್ತಾ ಇದ್ವಿ. ಅದಕ್ಕಿಂತ ಏನಾದ್ರೂ ವಿಭಿನ್ನವಾಗಿರ್ಬೇಕು, ಸೂಪರ್ ಮಾಡ್ಬೇಕು, ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಒಂದು ಬ್ರ್ಯಾಂಡ್ ಆಗ್ಬೇಕು ಅಂತ ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟು ಈ ತರ ಗ್ರೌಂಡ್ ಮಾಡಿದ್ದಾರೆ. ಟರ್ಫ್ ಇದ್ರಲ್ಲಿ ಆಡ್ತಾ ಇದೀವಿ ಇವತ್ತು. ನಮಗೂ ಹೊಸದು, ಮುಂಚೆ ಹುಡುಗರೆಲ್ಲ ಆಡಿದ್ದಾರೆ, ನಮ್ಗೆ ಇದೆಲ್ಲ ಒಂಚೂರು ಹೊಸದು. ಟೆನ್ನಿಸ್ ಅಲ್ಲಿ ಈ ಗ್ರೌಂಡ್ ಅಲ್ಲಿ ಆಡ್ತಾ ಇರೋದು. ಸೊ ನಮ್ಮ ಎಲ್ಲಾ ಕ್ಯಾಪ್ಟನ್ಸ್ ತುಂಬಾ ಎನರ್ಜೆಟಿಕ್ ಆಗಿ ಅಂತ ಇದ್ದಾರೆ. ಇವತ್ತು ಮ್ಯಾಚ್ ಎಲ್ಲರೂ ಅದೇ ಎನರ್ಜಿಯಿಂದ ಆಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. JCL ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಟೂರ್ನಮೆಂಟ್ ಎಲ್ಲ ಕೊರಿಯೋಗ್ರಾಫರ್ ಸೇರಿ ನಾವು ಆಡ್ತಿದೀವಿ. ತುಂಬಾ ಅದ್ಭುತವಾಗಿದೆ. ನಾವೆಲ್ಲ ಏನಂದ್ರೆ ಒಂದು 10 years ಇಂದನೂ ನಾವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಯಾವ್ದೋ ಒಂದು ಸ್ಟೇಜ್ ಕಾಂಪಿಟೇಷನ್ ಗೆಲ್ಕೊಂಡು ಎಲ್ಲ ಫ್ರೆಂಡ್ಸ್ ನಾವು ಇವಾಗೆಲ್ಲ ಸೇರಿ ನಾವು ಕ್ರಿಕೆಟ್ ಆಡ್ತಿದ್ವಿ. ತುಂಬಾ ಚೆನ್ನಾಗಿದೆ ಜಗ್ಗಿ ಕ್ರಿಕೆಟ್ ಲೀಗ್. ಜಗ್ಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕ್ಯಾಚ್ ಮಾಸ್ಟರ್. JCL ಅಂತ ಜಗ್ಗಿ ಕ್ರಿಕೆಟ್ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದು ಫಸ್ಟ್ ಟೈಮ್ ನಾವು ಆಡ್ತಾ ಇರೋದು ಈ ತರ ಗ್ಯಾಸ್ ಅಲ್ಲೆಲ್ಲ. ಒಂಥರ IPL ಆಡೋ ಫೀಲ್ ಇದೆ. ಆಕ್ಚುಲಿ ಯಂಗೆಸ್ಟ್ ಕೊರಿಯೋಗ್ರಾಫರ್ ಜಗ್ಗಿ ಮಾಸ್ಟರ್ ಇದೊಂದು ಒಂಥರ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಗ್ರೌಂಡ್ ನೋಡಿದ್ರೆ ನಮ್ಗೆ ಒಂಥರ ಖುಷಿ ಆಗ್ತದೆ. ಆಕ್ಚುಲಿ ಎಲ್ಲಾ ಮಾಸ್ಟರ್ಸ್ಗೂ ಆಲ್ ದ ಬೆಸ್ಟ್, ಎಲ್ಲ ಡ್ಯಾನ್ಸರ್ಸ್ಗೂ ಆಲ್ ದ ಬೆಸ್ಟ್. ಜಗ್ಗಿ ಮಾಸ್ಟರ್ ಇದೇ ತರ ತುಂಬಾ ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಆನೇಕಲ್ ಜಗದೀಶ್ ಮಾತಾಡ್ತಾ ಇದ್ದೀನಿ. ಏನು ಇವತ್ತಿನ ದಿನ ನಾವೆಲ್ಲ ಸೇರಿದ್ವಿ ಇಲ್ಲಿ ಜಗ್ಗಿ ಕ್ರಿಕೆಟ್ ಲೀಗ್ ಬಹಳ ಅದ್ದೂರಿಯಾಗಿ ಇವತ್ತಿನ ದಿನ ಆಯೋಜನೆ ಮಾಡಿದ್ದಾರೆ ನಮ್ಮ ಜಗ್ಗಿ ಮಾಸ್ಟ್ರು. ಸತತವಾಗಿ ಒಂದು 15 ದಿನಗಳ ಕಾಲದಿಂದ ಎಲ್ಲ ತುಂಬಾ ಚೆನ್ನಾಗಿ ಹೌದು, ಖಂಡಿತವಾಗ್ಲೂ ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ. ಎಷ್ಟೋ ಸಾರಿ ವಾಟ್ಸಪ್ ಅಲ್ಲಿ 12 ಗಂಟೆಗೂ ಗುಡ್ ಮಾರ್ನಿಂಗ್ ಮೆಸೇಜ್ಗಳು ಬಂದಿದ್ದಾವೆ. ಸೊ ಹಾಗಾಗಿ ಎಲ್ಲಾ ಕೊರಿಯೋಗ್ರಾಫರ್ಸ್ ಇವತ್ತು ಒಂದ್ ಕಡೆ ಸೇರಿದೀವಿ. ಗೇಮ್ ಇನ್ನೂ ದೊಡ್ಡದಾಗ್ಲಿ, ಎಲ್ಲ ಸ್ಪೋರ್ಟಿವ್ ಆಗಿ ಆಡೋಣ. ಎಲ್ಲ ಸಿಕ್ಕಾಪಟ್ಟೆ ಬಿಸಿ ಇರ್ತಕ್ಕಂಥ ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರ್ತಕ್ಕಂಥ ಕೊರಿಯೋಗ್ರಾಫರ್ಸ್ ಅವರ ಸಮಯನ ಬಿಡುವು ಮಾಡಿಕೊಂಡು ಇವತ್ತಿನ ದಿನ ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಇಲ್ಲಿ ಸೇರ್ಕೊಂಡಿದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಟೀಮ್ಸ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಜಗ್ಗಿ ಮಾಸ್ಟರ್ ಶಕ್ತಿ ಕೊಡ್ಲಿ ಈ ತರ ಟೂರ್ನಮೆಂಟ್ಗಳು ಇನ್ನ 10 ಹಲವಾರು ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತಾ JCL ಜಗ್ಗಿ ಮಾಸ್ಟರ್ ಒಂದು ಒಳ್ಳೆ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಸಲ ಕಪ್ ನಮ್ದು.